ದೇವ ಜನರೇ, ನಮ್ಮೆಲ್ಲರಿಗೂ ಒಂದು ಸಂದೇಹ ಇರುತ್ತೆ. ದೇವ್ರು ಯಾಕೆ ನಮಗೋಸ್ಕರ ಇಷ್ಟೊಂದು ವಾಕ್ಯಗಳನ್ನ, ಇಷ್ಟೊಂದು ವಾಗ್ದಾನಗಳನ್ನ ಕೊಟ್ಟಿದ್ದಾನಲ್ಲ, ಇಷ್ಟೊಂದು ತ್ಯಾಗವನ್ನ ನಮಗೋಸ್ಕರ ಮಾಡಿದ್ದಾನಲ್ಲ ಅಂತ ನಾವು ನೋಡಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಅದನ್ನು ತಿಳ್ಕೊಂಡಂತ ನಾವುಗಳು ಇನ್ನೂ ಸಹ ನಮ್ಮ ಲೌಕಿಕವಾದಂತ ಜೀವಿತದಲ್ಲೇ ಇದೀವಿ ಹೊರತಾಗಿ ದೇವರು ಇರಬೇಕಾಗಿರುವಂತ ಆ ಗುಣಲಕ್ಷಣದಲ್ಲಿ ನಾವು ಯಾರು ಬದುಕ್ತಾ ಇಲ್ಲ. ಸೊ ಹಾಗಾಗಿ ದೇವರ ಉದ್ದೇಶ ನಾವ್ ಯಾರೂ ಸಹ ಪಾಪದ ಕಲೆಗಳನ್ನ ಒತ್ಕೊಂಡು ತಿರುಗಾಡಬಾರ್ದು ಅನ್ನೋದೇ ಆತನ ಆಸೆ ಆಗಿದೆ. ನಾಳೆ ದಿನ ಯಾರ ಮುಂದೆನೂ ನಾವು ತಲೆ ತಗ್ಗಿಸ್ಕೊಂಡು ಅವಮಾನದಲ್ಲಿ ಇರಬಾರ್ದು ಅನ್ನೋದೇ ಆತನ ಆಸೆ. ಹಾಗಾಗಿ ನಮಗೆ ನೂತನ ಜೀವಿತವನ್ನ ಆತನು ವಾಗ್ದಾನದ ಮುಖಾಂತರ, ಆತನ ಪ್ರಾಣದ ಮುಖಾಂತರ ನಮಗೆ ಕೊಟ್ಟಿದ್ದಾನೆ ಪ್ರೇರೆ. ಈ ದಿನ ವಾಗ್ದಾನದ ವಚನವೇನೆಂದರೆ 2 ಪೇತ್ರ 1 ಅಧ್ಯಾಯ 4 ವಚನದಲ್ಲಿ ಹೀಗೆ ಹೇಳುತ್ತೆ: ನೀವು ಲೋಕದಲ್ಲಿ ದುರಾಶೆಯೊಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಅಂತ ವಾಕ್ಯ ಹೇಳುತ್ತೆ. ದೇವರು ನಮಗೆ ಲೌಕಿಕ ಸ್ವಭಾವನ ನಾವು ಬಿಟ್ಟು ದೇವರ ಸ್ವಭಾವವನ್ನು ನಾವು ಹೊತ್ಕೊಂಡು ತಿರುಗಾಡೋದೇ ಹಾಗಿದ್ರೆ ನನ್ನ ಜೀವಿತದಲ್ಲಿ ದೇವರು ನೂತನ ಬದುಕನ್ನು ಕೊಡುವಂತವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭ ದಿನ.